ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ವರ್ಷ ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವವಾದ ಪರಮ ಪೂಜ್ಯ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪಡಬಟ್ಟು, ಅದೇ ತೆರನಾಗಿ ಗ್ರಾಮ ದೇವತೆಯಾದ ಬನಶಂಕರಿ ತಾಯಿ ಹಾಗೂ ಲಕ್ಕಮ್ಮ ಚೌಡಮ್ಮ ತಾಯಿಯವರಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅನ್ನದಾನೇಶ್ವರ ಜಾತ್ರೆಯ ನಿಮಿತ್ತವಾಗಿ ಪ್ರತಿ ವರ್ಷವೂ ಶ್ರೀ ಬನಶಂಕರಿ ದೇವಿ ನಾಟ್ಯ ಸಂಘದ ವತಿಯಿಂದ ನಾಟಕಗಳನ್ನು ಹಮ್ಮಿಕೊಳ್ಳಲಿದ್ದು, ಇವತ್ತು ಜಾತ್ರೆಯ ಕೊನೆಯ ದಿನ ಅಂದರೆ ಕಳಸ ಇಳಿಯುವ ದಿನ. ಇವತ್ತು ಶ್ರೀ ಬನಶಂಕರಿ ದೇವಿ ನಾಟ್ಯ ಸಂಘ ಗಂಜಾಳ ಇವರು ಅಭಿನಯಿಸಲ್ಪಡತಕ್ಕಂಥ ನಾಟಕ ಋಣ ತೀರಿಸಿದ ಮಗ ಅರ್ಥಾರ್ಥ ತ್ಯಾಗ ಜೀವಿ ಎಂಬ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರನ್ನ ಗಂಜಿಹಾಳ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ, ಗುರು ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ, ಸ್ನೇಹಿತರ ಪರವಾಗಿ ತಮ್ಮೆಲ್ಲರನ್ನು ಈ ಒಂದು ದಿವ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮ ಮಾಲಾರ್ಪಣೆ ಹಾಗೂ ಸ್ವಾಗತ ಮಾಡಲಿದ್ದಾರೆ ಸನ್ಮಾನ್ಯ ಶ್ರೀ MC ನದಾಬ್ ಗುರುಗಳು. ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬನಶಂಕರಿ ದೇವಿ ನಾಟ್ಯ ಸಂಘ ಗಂಜಾಳಿವರು ಅರ್ಪಿಸಲಿರುವ ದ್ವಿತೀಯ ಸುಂದರ ಕಲಾಕುಸುಮ ನಾಟಕ ಶ್ರೀ ಅರುಣ್ ಕುಮಾರ್ ತೋರಾತ್ ವಿರಚಿತ ಋಣ ತೀರಿಸಿದ ಮಗ ಅರ್ಥಾತ್ ತ್ಯಾಗಜೀವಿ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶ್ರೀ ಗಂಗಾಧರ್ ದೊಡ್ಮನಿ, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಹುಣಗುಂದ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಪರಮೇಶ್ವರ ಉದ್ಘಾಟಕರಾಗಿ ಆಗಮಿಸಿದಂತ ಹಿರಿಯರಾದ ಶ್ರೀ ಗಂಗಣ್ಣ ಬಾಗೇವಾಡಿ, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಈಗ ಮಾಲಾರ್ಪಣೆ. ಜ್ಯೋತಿ ಬೆಳಗಿಸುವವರ ಸ್ಥಾನವನ್ನು ಅಲಂಕರಿಸಿರುವಂತ ಶ್ರೀಯುತ ಶಂಕರಪ್ಪ ನೇಗಲಿ, ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಹುಣಗುಂದ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಸನ್ಮಾನ್ಯರಿಗೆ ಹೂ ಮಾಲಾರ್ಪಣೆ. ಹಾಗೆಯೇ ಜ್ಯೋತಿ ಬೆಳಗಿಸುವ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀಯುತ ಸುಭಾಷ್ ಚಡಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗಂಜಾಳ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಸನ್ಮಾನ್ಯರಿಗೆ ಮಾಲಾರ್ಪಣೆ. ಮತ್ತೋರ್ವ ಜ್ಯೋತಿ ಬೆಳಗಿಸುವರಾದಂತ ಶ್ರೀಯುತ ಮಾಂತೇಶ್ ಲಗಮಣ್ಣವರ್, ಅಧ್ಯಕ್ಷರು PKPS ಕೂಡಲ ಸಂಗಮ, ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಶ್ರೀಯುತರಿಗೆ ಹೂ ಮಾಲಾರ್ಪಣೆ. ಮತ್ತೋರ್ವ ಜ್ಯೋತಿ ಬೆಳಗಿಸುವರ ಸ್ಥಾನವನ್ನು ಅಲಂಕರಿಸಿರತಕ್ಕಂತ ಶ್ರೀ ನಬಿಸಾಬ್ ನನ್ನೂರ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಗಂಜಾಳ್, ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಹೂ ಮಾಲಾರ್ಪಣೆ. ಹಾಗೆಯೇ ಇನ್ನೋರ್ವರ ಜ್ಯೋತಿ ಬೆಳಗಿಸುವರ ಸ್ಥಾನವನ್ನು ಅಲಂಕರಿಸಿರತಕ್ಕಂತ ಶ್ರೀ ಗುರುನಾಥ್ ಸಿರೂರ್, ಉಪಾಧ್ಯಕ್ಷರು PKPS ಗಂಜಾಳ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಅತಿಥಿಗಳ ಸ್ಥಾನವನ್ನು ವಹಿಸಿರ್ತಕ್ಕಂತ ಹಿರಿಯರಾದಂತಹ ಶ್ರೀಯುತ ವಸಂತ್ ಸಿರೂರ್, ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈಗ ಶ್ರೀಯುತರಿಗೆ ಹೂ ಮಾಲಾರ್ಪಣೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದಂತ ಶ್ರೀ ಹನುಮಂತ ಅಚ್ಚನೂರ್, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅವರಿಗೂ ಕೂಡ ಈಗ ಹೂ ಮಾಲಾರ್ಪಣೆ.
ಚೆಲ್ಲಿದರು ಮಲ್ಲಿಗೆಯ ಕನಸಿನಿಯದೆ ಕಂದದ ಕಂದದ ಮೈದಾನ ಬರದೆ ಚೆಲ್ಲಿದರು ಮಲ್ಲಿಗೆ. ಹಾಗೆ ಶ್ರೀಯುತ ಬಿಂಸಿ ಬಾನಿ ಅವರು ಹಾಗೂ ಅಬ್ದುಲ್ ಸಾಮುಲ್ಲಾ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ವಿಠಲ್ ಗಂಟಿ ವೈದ್ಯರು ಹಾಗೂ ರಂಗಕರ್ಮಿಗಳು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಶ್ರೀಯುತರಿಗೆ ಮಾಲಾರ್ಪಣೆ. ಶ್ರೀ ಹನುಮಪ್ಪ ಕಾಳೆ ಸದಸ್ಯರು PKPS ಗಂಜಿಯಾಲ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಈಗ ಶ್ರೀಯುತರಿಗೆ ಹೂಮಾಲಾರ್ಪಣೆ. ಶ್ರೀಯುತ ಗಂಧಪ್ಪ ಜುಮ್ಮಣ್ಣ ಅವರು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಸನ್ಮಾನ್ಯರಿಗೆ ಹೂಮಾಲಾರ್ಪಣೆ. ಅಯ್ಯ ಆಡುವಿನಯ್ಯ ಬಸವೇಶ ಬಸವೇಶ ಶ್ರೀಯುತ ಹಿರಿಯರಾದಂತ ಶೇಖಪ್ಪ ಸಿಂದಿಗೆ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಶ್ರೀಯುತರಿಗೆ ಹೂಮಾಲಾರ್ಪಣೆ. ಶರಣಾರ್ಥಿ ಶರಣ ಶರಣಾರ್ಥಿ ಶರಣಾರ್ಥಿ ಶ್ರೀಯುತ ನಿವೃತ್ತ ಸೈನಿಕರಾದಂತ ನಮ್ಮ ಹೆಮ್ಮೆಯ ಶ್ರೀ ಚಂದ್ರಶೇಖರ್ ಬೆಂಚ್ಮೆಟ್ಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಈಗ ಹೂಮಾಲಾರ್ಪಣೆ. ದೈವಿ ಧರ್ಮ ಮೂಲವೆಂದು ಮತ್ತೋರ್ವ ಹೆಮ್ಮೆಯ ಮಾಜಿ ಸೈನಿಕರಾದಂತ ಶ್ರೀಯುತ ಸಂಗನಗೌಡ ಪಾಟೀಲ್ ಸದಸ್ಯರು PKPS ಗಂಜಿಯಾ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಶ್ರೀಯುತರಿಗೆ ಹೂಮಾಲಾರ್ಪಣೆ. ಮತ್ತೋರ್ವ ಹಿರಿಯರಾದಂತಹ ಶ್ರೀಯುತ ಚಂದ್ರಶೇಖರ್ ಲಮಾನಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಹೂಮಾಲಾರ್ಪಣೆ. ಸಕಲ ಜೀವ ಶ್ರೀ ಮಾಂತೇಶ್ ಮಲ್ಲಡ ಸದಸ್ಯರು PKPS ಗಂಜಿಹಾಲ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಈಗ ಮಾಲಾರ್ಪಣೆ. ನಿತ್ಯಕ್ಕೆ ನಿಯಮ ತಂದ ಗಣಮೈವ ಕೂಡದ ಸಂಗದ ಪರಮ ಪ್ರೇಮ ಮಿತ್ರರು ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಆದಂತಹ ಶ್ರೀಯುತ ಹನುಮಂತ ರಾಗಪುರ್ ಇವರನ್ನು ಕೂಡ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಹೂಮಾಲಾರ್ಪಣೆ. ಹಾಗೆ ತಾಲೂಕಾ ಪಿಂಜಾರ್ ಸಂಘದ ಅಧ್ಯಕ್ಷರಾದಂತ ಸೋದರಾದ ಶ್ರೀ ದಾವಲ್ ಸಾಬ್ ನದಾಫ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಹೂಮಾಲಾರ್ಪಣೆ. ಮತ್ತೋರ್ವ ಅತಿಥಿಗಳಾದಂತ ಶ್ರೀಯುತ ಆಂಜನೇಯ ಪೂಜಾರಿ ಜಿಲ್ಲಾಧ್ಯಕ್ಷರು ಕನ್ನಡ ಸೇನೆ ಕೊಪ್ಪಳ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಯುತರಿಗೆ ಹೂಮಾಲಾರ್ಪಣೆ. ಯುವಕ ಮಿತ್ರರಾದಂತ ಶ್ರೀಯುತ ಈರಯ್ಯ ಗಣಾಚಾರಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು PKPS ಗಂಜಿಯಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ದುರ್ಗಪ್ಪ ಧರ್ಮಣಿ PKPS ಸದಸ್ಯರು ಗುರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. PKPS ನ ಮತ್ತೋರ್ವ ಸದಸ್ಯರಾದಂತಹ ಶ್ರೀಯುತ ಅಂದಪ್ಪ ಜಡರಾಮ್ ಕುಟ್ಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಹಾಗೆಯೇ ಕಾಂಗ್ರೆಸ್ ಧುರೀಣರಾದಂತಹ ಶ್ರೀಯುತ ಮಲ್ಲಪ್ಪ ಗೋಲಪ್ನವರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಿರಿಯರಾದಂತ ಶ್ರೀಯುತ ರಾಮಪ್ಪ ರಾಗಪುರ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಶ್ರೀಯುತರಿಗೆ ಹೂಮಾಲಾರ್ಪಣೆ. ಯುವಕ ಮಿತ್ರರಾದಂತ ಶ್ರೀಯುತ ಪರಸಪ್ಪ ತಡ್ಡಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಮಾತು ಕಲಿಯಬೇಕು ಯುವಕ ಮಿತ್ರರಾದಂತ ಶ್ರೀಯುತ ರವಿ ಅಚ್ಚನೂರ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಮಾತು ಬಲ್ಲ
ಮತ್ತೊಬ್ಬ ಸದಸ್ಯರಾದಂತಹ ಶ್ರೀಯುತ ಕನಕಪ್ಪ ತಳವಾರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಈಗ ಹೂಮಾಲಾರ್ಪಣೆ. ಯಾಚಂತಿ ಮಾಡತಿ ಕೆರೆ ಮಗವೇ ನಿನಗ ಸುಖವಿಲ್ಲ ಕೆರೆ ಮಗವೇ. ಶ್ರೀಯುತ ಶರಣಪ್ಪ ನನ್ನೋರು ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಅವರಿಗೆ ಮಾಲಾರ್ಪಣೆ. ಡಾಕ್ಟರ್ ಚಂದ್ರು ಹೊಸಮನಿ ವೈದ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಹೂಮಾಲಾರ್ಪಣೆ. ಶ್ರೀಯುತ ಬಸವರಾಜ್ ಬನ್ನಟ್ಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಹೂಮಾಲಾರ್ಪಣೆ. ಹಾಗೆಯೇ ನಮ್ಮ ಹೆಮ್ಮೆಯ ನಿವೃತ್ತ ಸೈನಿಕರಾದಂತಹ ಶ್ರೀಯುತ ಸುಭಾಷ್ ಚಂದ್ರ ಕರ್ಣಿ ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಶ್ರೀ ಮಾರುದ್ರಯ್ಯ ರುದ್ರಸ್ವಾಮಿ ಮಠ ಪೂಜ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಮಾಲಾರ್ಪಣೆ. ಶ್ರೀಯುತ ಮಾಂತೇಶ್ ಮೇಟಿ ಸದಸ್ಯರು PKPS ಗಂಜಿಹಾಳ್ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾದಂತಹ ಸ್ವಾಗತ. ಶ್ರೀಯುತ ಸಂಗಮೇಶ್ ಭದ್ರಶೆಟ್ಟಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತ ಹಾಗೂ ಈಗ ಮಾಲಾರ್ಪಣೆ. ಸಹೋದರರಾದಂತಹ ಶ್ರೀಯುತ ರಾಜೇಶ್ ಸಾಬ್ ಹುನಗುಂದ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಅವರಿಗೆ ಯುವಕ ಮಿತ್ರರಿಂದ ಹೂಮಾಲಾರ್ಪಣೆ. ಶ್ರೀಯುತ ನಾಗಪ್ಪ ಶಿರೋರ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಅವರಿಗೆ ಈಗ ಮಾಲಾರ್ಪಣೆ. ಸರ್ಕಾರಿ ಪ್ರೌಢಶಾಲೆ ಗಂಜಿಹಾಳದ SDMC ಅಧ್ಯಕ್ಷರಾದಂತಹ ಶ್ರೀಯುತ ಸಿದ್ದನಗೌಡ ಪಾಟೀಲ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಶ್ರೀಯುತ ಮಾಂತೇಶ್ ಶಿರೂರ್ ಯುವಧುರಿನರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಈಗ ಹೂಮಾಲಾರ್ಪಣೆ. ಹಾಗೆಯೇ ಶ್ರೀಯುತ ಅಬ್ದುಲ್ ಸಾಬ್ ಮುಲ್ಲಾ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಈಗ ಹೂಮಾಲಾರ್ಪಣೆ. ಶ್ರೀ ಅಬ್ದುಲ್ ಸಾಬ್ ಮುಲ್ಲಾ. ಶ್ರೀಯುತ BMC ಭೀಮಪ್ಪ ಬಾನಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಅವರಿಗೂ ಕೂಡ ಒಂದು ಹೂಮಾಲಾರ್ಪಣೆ. ಶ್ರೀಯುತ ಹುಲ್ಲಪ್ಪ ಮೇಗೂರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರ ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಅವರಿಗೀಗ ಹೂಮಾಲಾರ್ಪಣೆ. ಶ್ರೀಯುತ ಹುಲ್ಲಪ್ಪ ಮೇಗೂರ್. ಹಾಗೆಯೇ ಶ್ರೀಯುತ ಪರಸಪ್ಪ ಬಾನಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಹೂಮಾಲಾರ್ಪಣೆ. ಮತ್ತೋರ್ವರ ಅತಿಥಿಗಳಂತ ಶ್ರೀಯುತ ಅನ್ನಪ್ಪ ರೇಡಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅವರಿಗೆ ಮಾಲಾರ್ಪಣೆ. ಈ ನಾಟಕ ಕಾರ್ಯಕ್ರಮಕ್ಕೆ ಸಂಗೀತ ಸೇವೆಯನ್ನು ಒದಗಿಸಲು ಬಂದಿರತಕ್ಕಂತ ಎಲ್ಲಾ ಸಂಗೀತ ಕಲಾ ಬಳಗಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಸಾಂಕೇತಿಕವಾಗಿ ಅವರಿಗೂ ಒಂದು ಮೈಕಿಗೆ ಹಾರವನ್ನು ಹಾಕುವ ಮೂಲಕ ಸ್ವಾಗತ. ನಾಟಕವನ್ನು ವೀಕ್ಷಿಸಲು ಬಂದಿರತಕ್ಕಂತ ಎಲ್ಲ ಸುತ್ತಮುತ್ತ ಹಳ್ಳಿಯ ಪ್ರೇಕ್ಷಕ ಮಹಾಶಯರನ್ನು ಹಾಗೂ ನಮ್ಮೂರಿನ ಕಲಾ ರಸಿಕರನ್ನು ಕೂಡ ಕಲಾ ಪ್ರೇಮಿಗಳನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಅತಿಥಿ ಮಹೋದರನ್ನ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕ್ರಮವನ್ನು ಅಶೋಕ್ ಅವರು ಮುಂದುವರಿಸಲಿದ್ದಾರೆ. ಧನ್ಯವಾದಗಳು ನವಾಬ್ ಸರ್ ಅವರಿಗೆ. ಈಗ ನಾಟಕದ ಉದ್ಘಾಟನೆ. ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ನಾಟಕವನ್ನು ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಶಂಕರಪ್ಪಣ್ಣ ನೇಗ್ಲಿ ಮಾಜಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರು ಹುಣಗುಂದ್
ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸುಭಾಷ್ ಜಡಿ, ಮಾಂತೇಶಣ್ಣ ಲಗ್ಮಾಪುರ್, ನಬಿ ಸಾಬ್ ನಂದನೂರ್, ಗುರುನಾಥ್ ಸಿರೂರು ಅವರಿವರನ್ನು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರು ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕಲ್ಯಾಣವೆಂಬ ಪದದಲ್ಲಿ ಭಕ್ತಿರಸವೆಂಬ ತೈಲವನೆರಿದು ಕಲ್ಯಾಣವೆಂಬ ಸನತೆಯಲ್ಲಿ ಕಲ್ಯಾಣವೆಂಬ ಸನತೆಯಲ್ಲಿ ಭಕ್ತಿರಸವೆಂಬ ತೈಲದ ನೀರಿದು ಕಲ್ಯಾಣವೆಂಬ ಸನತೆಯಲ್ಲಿ ಭಕ್ತಿರಸವೆಂಬ ತೈಲದ ನೀರಿದು ಆಚಾರವೆಂಬ ಭಕ್ತಿಗೆ ರಸವನವೆಂಬ ಜ್ಯೋತಿಗೆ ಹುಟ್ಟಿಸಲು. ಧನ್ಯವಾದಗಳು. ಈಗ ನಾಟಕದ ಉದ್ಘಾಟನೆ ಶ್ರೀಯುತ ಗಂಗಣ್ಣ ಬಾಗೇವಾಡಿ, ಕಾಂಗ್ರೆಸ್ ಮುಖಂಡರು, ಕೂಡಲ ಸಂಗಮ ಹಾಗೂ ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ನಾಟಕವನ್ನ ಉದ್ಘಾಟಿಸಿದಂತಹ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ 2023-24 ಒಂದು ಮೈಸೂರು ದಸರಾ ಉತ್ಸವದಲ್ಲಿ ಬಾದಾಮಿಯ ಶ್ರೀ ಗುರು ಪುಟ್ಟರಾಜ ನಾಟ್ಯ ಸಂಘ ಬಾದಾಮಿ ಅವರನ್ನ ಅಲ್ಲಿ ನಾಟಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಗಂಜಿಹಾಳದ 3 ಜನ ಕರ್ನಾಟಕ ಗಣ ಸರ್ಕಾರ ಬಾದಾಮಿಯ ನಾಟ್ಯ ತಂಡವನ್ನ ಕರೆಸಿಕೊಂಡಿದ್ದು. ಅದರಲ್ಲಿ ವಿಶೇಷವಾಗಿ 3 ಜನ ಗಂಜಾಳದ ಕಲಾವಿದರು ನಟಿಸಿದ್ರು. ಚಿದಾನಂದ ಶಿರೂರ, ಆಮೇಲೆ ಬಸವರಾಜ ತೆಗ್ಗಿ ಹಾಗೂ ನಾನು 3 ಜನ ಆ ಒಂದು ನಾಟಕದಲ್ಲಿ ಅಭಿನಯಿಸಿದ್ದೀವಿ. ಬಸವರಾಜ್ ಅವರು ಅದಕ್ಕೆ ಸಂಗೀತ ನಿರ್ದೇಶಕನ ಮಾಡಿದ್ದು ಶಬೀರ್ ಸರು. ಆ ನಾಟಕದ ಒಂದು ಸಂಘದ ಅಧ್ಯಕ್ಷರು ಶಶಿ ಮಲ್ಕಲ್ ಬಾದಾಮಿ ಮೇಡಮ್ ಅವರು, ಶ್ರೀ ಶಬೀರ್ ಸರ್ ಅವರ ಮನೆಯವರು. ಆ ಒಂದು ನಾಟಕವನ್ನ ಡೈರೆಕ್ಷನ್ ಮಾಡಿದಂಥವರು ಬಾದಾಮಿ ತಾಲೂಕಿನ ಶ್ರೀ ಬಸಲಿಂಗಯ್ಯ ಮಾಂತಯ್ಯ ಹಿರೇಮಠ್. ಇವರು ಆ ನಾಟಕವನ್ನ ನಿರ್ದೇಶನ ಮಾಡಿದ್ರು. ಇವತ್ತು ಅವರು ನಮ್ಮೆದುರಿಗಿದ್ದಾರೆ. ಅವರನ್ನ ಗಂಜಾಳ ದೈವದ ಪರವಾಗಿ ಅವರನ್ನು ಸನ್ಮಾನಿಸಬೇಕೆಂದು ಹಾಗೂ ಗೌರವಿಸಬೇಕೆಂದು ಗಂಗಾಧರ ದೊಡ್ಡಮನಿ ಸಾವುಕಾರ ಹಾಗೂ ಶಂಕರಪ್ಪ ನೇಗಿಲಿ ಇನ್ನಿತರರು ಸೇರಿ ಅವರು ಗೌರವಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅಜ್ಜ ಅವರು ಇಲ್ಲಿವರೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಅದೇ ತರನಾಗಿ ಕುಂಭಮೇಳ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಗಂಜಾಳ ಗ್ರಾಮದಿಂದ ಒಬ್ಬರೇ ಒಬ್ಬರು ಹೋಗಿ ಬಂದಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಾಗುತ್ತದೆ. ಶ್ರೀಯುತರು IS ವನರೊಟ್ಟಿ ಅವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ರೋಮಾಂಚನ
ಕರುನಾಡ ಮಣ್ಣಿದು ಪೂಜಿಸು ವಂದಿಸು ಪ್ರೀತಿಸು ಪ್ರೀತಿಸು ಪೂಜಿಸು ಈ ಕನ್ನಡ ಬಣ್ಣನು ಮರಿಬೇಡ ಗೋವಿಗಾಗಿ ಗೋವಿಗಾಗಿ ಚಿನ್ನದ ಗೆರೆಯನ್ನು ತೆರಿಬೇಡ ಈ ಕಾರ್ಯಕ್ರಮ ಸುಲಲಿತವಾಗಿ ಹೊತ್ತು ತನ ನಡೆಸಿಕೊಡೋರು ಯಾರಪ್ಪ ಅಂತಂದ್ರೆ ನಮ್ಮ ಮಲಿಕ್ ಸಾಬ್ ನವಾಬ್ ಸರ್ ಮತ್ತು ಮೈಬೂಬ್ ತೆಗ್ಗಿನ ಮನೆಯವರು. ಇವರಿಗೆ ಮಾಲಾರ್ಪಣೆ ಮಾಡೋದು ಬಿಟ್ಬಿಡ್ತೀವಿ ನಾವು. ದಯವಿಟ್ಟು ಮೈಬೂಬ್ ಅವರಿಗೆ ಗಂಗಾಧರ ದೊಡ್ಡಮನಿ ಸಾವುಕಾರ ಮಾಲಾರ್ಪಣೆ ಮಾಡಿ ಗೌರವಿಸಬೇಕು. ಬರ್ರಿ. ಕಾಡಾಗಲಿ ನಾಡಾಗಲಿ ಮಲಿಕ್ ಸಾಬ್ ನವಾಬ್ ಮಲಿಕ್ ಸರ್ ಎಲ್ಲರೂ ಮಲಿಕ್ ಸರ್ ಸಂಗಣ್ಣ ರಾಗಾಪುರ ದಯವಿಟ್ಟು ಬರ್ಬೇಕು. ಪಟ್ನವ ಮಾತಾಜಿನವ ಈ ಪ್ರಾರ್ಥನೆಯ ಉಳಿಸಿರಿ ಹರಿಸಿರಿ ನೆಲೆಸಿರಿ. ಅದೇ ರೀತಿಯಾಗಿ ರಾಜು ಸಜ್ಜನ್ ಅವರಿಗೆ ಈಗ ನಾಟಕ ಉದ್ಘಾಟನೆ ಆದ ನಂತರ ಪ್ರಾಸ್ತಾವಿಕವಾಗಿ 2 ಮಾತುಗಳು ಶಂಕರಣ್ಣ ನೇಗ್ಲಿ ಅವರಿಂದ. ಪ್ರಥಮದಲ್ಲಿ ಈ ಕ್ಷೇತ್ರದ ಒಡೆಯನಾದ ಅನ್ನದಾನೇಶ್ವರನು ಹೃದಯ ಮುಂದೆ ಸ್ಮರಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬನಶಂಕರಿ ದೇವಿ ನಾಟ್ಯ ಸಂಘ ಗಂಜಾಳಿಯವರು ಋಣ ತೀರಿಸಿದ ಮಗ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ನಾಯಕರಾದಂಥ ಗಂಗಾಧರ ದೊಡ್ಡಮಣಿಯವರೇ ಹಾಗೂ ಹಿರಿಯರಾದಂಥ ಈ ಉದ್ಘಾಟನೆಗೊಳಿಸಿರ್ತಕ್ಕಂಥ ಹಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಗಂಗನ ಕಾಕ ಬಾಗೇವಾಡಿ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮಹಾಂತೇಶ್ ಲಗಮನ್ರವರೇ ಹಾಗೂ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಭಾಷ್ ಜಡಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾಶಾಲ್ ಗೌಡ್ರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಎಲ್ಲ ವೇದಿಕೆ ತುಂಬ ಭಾಳ ಜನ ಐತಿ. ಇವತ್ತು ಸಮಯ ಭಾಳ ಆಗಿರೋದ್ರಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಯಾವತ್ತು ಗಂಜಾಳ ಗ್ರಾಮದ ಗುರು ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಋಣ ತೀರಿಸಿದ ಮಗ ಇದು ಎಂಥ ಅದ್ಭುತ ಮತ್ತು ಅರ್ಥಗರ್ಭಿತವಾದ ನಾಟಕಪ್ಪ ಅಂತಂದ್ರೆ ಇದನ್ನ ಇವತ್ತು ನೀವು ವೀಕ್ಷಿಸಿ ಬಂದಂಥ ಎಲ್ಲ ಏನು ಪ್ರೇಕ್ಷಕರು ಇದಿರಲ್ಲ, ಈ ನಾಟಕದ ಒಂದು ಏನು ಇವತ್ತು ಋಣ ಯಾವ ರೀತಿ ತೀರಿಸಿದ ಮಗ, ತಂದೆ ತಾಯಿಗೆ ಏನು ಋಣ ತೀರಿಸಿದ, ಆ ಋಣ ಯಾವುದು ಅನ್ನುವುದನ್ನು ತಾವು ಅರ್ಥ ಮಾಡಿಕೊಂಡು ಈ ನಾಟಕದಲ್ಲಿ ನೋಡ್ಬೇಕು. ಏನಪ್ಪ ಅಂತ ತಮ್ಮ ಎದುರಿಗೆ ಇವತ್ತು ಏನು ಪ್ರಸ್ತುತ ಪಡಿಸ್ತಾರ. ಇವತ್ತು ನಾವೇನು TV ಮಾಧ್ಯಮದಲ್ಲಿ ಹೆಚ್ಚು ಮಾರು ಹೋಗಿ ಟಿವಿನ ನೋಡ್ಕೊಂತ ಅದರಲ್ಲಿ ಇರ್ತಕ್ಕಂಥ ಧಾರಾವಾಹಿಗಳನ್ನು ಭಾಳ ನೋಡ್ತೀವಿ. ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ತಮ್ಮ ಎದುರಿಗಿನ ಇವತ್ತ ಒಳ್ಳೆ ಒಂದು ಪ್ರದರ್ಶನಕ್ಕೆ ನೀಡ್ತಾರ. ಅದಕ್ಕೆ ಯಾವತ್ತು ಗಂಜಾಳ ಗ್ರಾಮದ ಇವತ್ತು ಯುವಕರಾಗಲಿ ಮತ್ತು ಹಳ್ಳಿಯಿಂದ ಬಂದಂಥ ಎಲ್ಲ ಯುವಕರು ಶಾಂತ ರೀತಿಯಿಂದ ಇವತ್ತು ಕುಳಿತುಕೊಂಡು ಒಂದು ನಾಟಕವನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತಾ, ಇವತ್ತು ಗಂಜಾಳ ಗ್ರಾಮ ಯಾವ ರೀತಿ ಇವತ್ತ ಪ್ರತಿ ವರ್ಷ ನಾವು ನೋಡ್ಕೊತಾ ಇದೀವಿ. ಪ್ರತಿ ವರ್ಷನೂ ಈ ವರ್ಷ 1-2 ನಾಟಕ ಕೇಳಿದ್ವಿ ನಾವು, 4 ನಾಟಕ ಮಾಡಿವಂತ ತಿಳ್ಕೊಂಡು ಹೇಳಿದ್ರು. ಯಾಕಂದ್ರೆ
ಇಲ್ಲಿ ಕಲೆಯ ಊರಿದು. ಯಾವತ್ತಿಗೆ ನಾವು ನೋಡ್ಕೊತ ಬಂದಿದ್ದೀವಿ, ನಾವು ಸಣ್ಣವಿದ್ದವ್ರು ನಾಟಕ ನೋಡ್ಕೊತ ಬರಕತ್ತೀನಿ. ಇಲ್ಲಿ ಅದ್ಭುತ ಕಲಾಕಾರರು ಅದಾರ. ಇವತ್ತು ಯಾವ ಊರಾಗ ಎಲ್ಲ ಊರಾಗೂ ನಾಟಕ ಮಾಡುವ ನಿಂತು ಬಿಟ್ಟವು. ಈ ಊರ ಮಾತ್ರ ಇವತ್ತು ನಾಟಕಪ್ಪ ಅಂದ್ರೆ ಇನ್ನೂ 10 ನಾಟಕ ಮಾಡುವಂತ ಶಕ್ತಿ ಈ ಗ್ರಾಮದಾಗ ಅನ್ನದಾನೇಶ ಕೊಟ್ಟಾನು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಗಣ್ಯ. ಅದಕ್ಕೆ ಇವತ್ತು ಎಂಥ ಒಕ್ಕಟ್ಟಪ್ಪ ಅಂತಂದ್ರೆ ಗಂಜಾಳ ಗ್ರಾಮ ನಾವು ನೋಡಿದೀಗ ಎಲ್ಲ ಸರ್ವ ಜಾತಿ ಧರ್ಮದವರು ಅದಾರ ಇಲ್ಲಿ. ಮತ್ತು ಎಲ್ಲರೂ ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ನೋಡ್ತೀವಿ, ಒಂದ ಪಕ್ಷ ಅಂತ ತಿಳ್ಕೊಂಡು ಗೆರಿ ಕೊರಿತಾರ. ಹಂಗಿಲ್ಲ, ಇಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಕೂಡ್ಕೊಂಡು ಒಂದು ಒಕ್ಕಟ್ಟಾಗಿ ನೀವು ಮಾಡ್ತಿರಲ್ಲ. ಇವತ್ತು ನಿಮಗೆ ನಾನು ತುಂಬಾ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಗಂಜಾಳ ಗ್ರಾಮದ ಗುರು ಹಿರಿಯರಿಗೆ. ಇವತ್ತು ಇಂಥ ಅದ್ಭುತವಾದ ಇವತ್ತು ದೊಡ್ಡ ಗ್ರಾಮ, ಈ ಎಲ್ಲ ಸುತ್ತಮುತ್ತ ಹಳ್ಳಿಗೆ ದೊಡ್ಡ ಗ್ರಾಮವಾದರೂ ಅಷ್ಟೇ ಒಕ್ಕಟ್ಟದಿಂದ ನೀವೇನು ಈ ಕಾರ್ಯಕ್ರಮವನ್ನು ಮಾಡ್ತಿರಲ್ಲ, ಬಹಳ ಸಂತೋಷ. ಅದಕ್ಕೆ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಸ್ವಲ್ಪ ಮಾತಾಡೋದಿಲ್ಲ ಸರ್. ಇವತ್ತು ನಾಟಕ ಮಾಡುವ ಹೊತ್ನಾಗ ಶಾಂತ ರೀತಿಯಿಂದ ಇದನ್ನು ವೀಕ್ಷಿಸಬೇಕು. ನಾವು ಬೇರೆ ಕಾರ್ಯಕ್ರಮ ಅಷ್ಟ ಜರುಗಿಸೋದು ಅಲ್ಲಿ ನಾವು ನೋಡಕ್ ಬಂದಿದ್ದು ನಾವು ಏನು ದಿನನಿತ್ಯ ಜೀವನದಲ್ಲಿ ಏನು ನಡೀತೈತಿ, ನಮ್ಮ ಸಂಸಾರದಾಗ ಏನು ನಡೀತೈತಿ, ರಾಜಕೀಯ ರಂಗದಲ್ಲಿ ಏನು ನಡೀತೈತಿ, ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವತ್ತಿನ ಪ್ರದರ್ಶನ ಮಾಡುವ ಹೊತ್ನಾಗ ಕಷ್ಟ ಸುಖ ಸಂತೋಷ ಇವು ಎಲ್ಲವೂ ಇರ್ತವೆ. ಇದ್ರಾಗ ಇದನ್ನ ಅಳವಡಿಸ್ಕೊಂಡು ಇವತ್ತು ನಾಟಕ ಮಾಡ್ತಿರ್ತಾವ. ಅದನ್ನ ನಾವು ಯಾವ್ದು ಕೆಟ್ಟದ್ದೈತಿ ಇಲ್ಲೇ ಬಿಡಬೇಕು, ಯಾವ್ದು ಒಳ್ಳೇದೈತಪ್ಪ ಅಂತಂದ್ರೆ ಅದನ್ನ ನಮ್ಮ ಮನಸ್ಸಿನ ತೆಗೆದುಕೊಂಡು ಆ ರೀತಿ ನಡಿಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಿಮ್ಮ ಊರ ನಮ್ಮ ಬೀಗರದಾರ, ಇಲ್ಲಿ ಇವರು ನಮ್ಮ ಯಾರು ಗೋಲಪ್ಪನವರು, ಇವ ನಾಟಕ ಮಾಡ್ಯಾನ ನನಗೆ ಗೊತ್ತಿಲ್ಲ. ಆದ್ರೆ ನಾಟಕ ಹಾಕಿ ಏನೈತಿ ನಾವು ಬರ್ರಿ ಬರ್ರಿ ಅಂತೇಳಿ 1 ತಾಸು ಗಂಟ್ಲೆ ಫೋನ್ ಹಿಡ್ಕೊಂಡು ನಿಂತಾನ. ಅದಕ್ಕೆ ಇವ್ರು ಸಾವುಕಾರ ಅಂತ ಏನು ಹೆಸರು ಪಡ್ಕೊಂಡಾರಲ್ಲ, ಇವ್ರು ನಾಟಕದ ಖರ್ಚೆಲ್ಲ ಇವ್ರು. ಇವತ್ತು ಯಾರು ನಾವು ಬಂದಿವಲ್ಲ ಯಾರು ಕೊಡಂಗಿಲ್ಲ. ಈ ಊರ್ ಸಾವುಕಾರ ಅದಾರ, ಅವ್ರ ಈ ನಾಟಕದಷ್ಟು ಖರ್ಚು ನೋಡ್ಕೋಬೇಕಂತ ತಿಳ್ಕೊಂಡು ನಾವು ವೇದಿಕೆ ಮುಖಾಂತರ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಅದಕ್ಕೆ ಇರ್ಲಿ ಸಾವುಕಾರ ಕೊಡ್ತಾನ, ನೀವೇನು ತಲೆ ಕೆಡಿಸ್ಕೋಬೇಕು. ಅದಕ್ಕೆ ಇವತ್ತು ಒಳ್ಳೆ ರೀತಿಯಿಂದ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಇವತ್ತು ನಾವು ಏನಪ್ಪಾ ಅಂತಂದ್ರೆ ಇವತ್ತು ರಾಜಕೀಯ ರಂಗದಲ್ಲಿ ಇರಲಿ ಯಾವುದೇ ಇರಲಿ, ನಾವು ಯಾವತ್ತಿಗೂ ಈ ಗ್ರಾಮವನ್ನಾಗ್ಲಿ ಈ ತಾಲೂಕನ್ನಾಗ್ಲಿ ರಾಮರಾಜ್ಯವನ್ನಾಗಿ ನಾವು ಕಾಣಬೇಕು, ನೋಡ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶಂಕರಣ್ಣ ನೇಗ್ಲಿ ಅವರಿಗೆ. ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ. ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಸನ್ಮಾನ್ಯ ಶ್ರೀ ಗಂಗಾಧರ ದೊಡ್ಡಮನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹುಣಗುಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವನಾಗಿರತಕ್ಕಂತಹ ಅನ್ನದಾನೇಶ್ವರನನ್ನು ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಂಡು ನಮ್ಮ ಗಂಜಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಸುಂದರ ಸಾಮಾಜಿಕ ನಾಟಕ ಋಣ ತೀರಿಸಿದ ಮಗ ಅರ್ಥಾತ್ ತ್ಯಾಗಜೀವಿ ಎಂಬ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಇದೀಗ ತಾನೇ ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪಣ್ಣ ನೇಗಲಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿರ್ತಕ್ಕಂತಹ ಹಿರಿಯರ ಮಾರ್ಗದರ್ಶಕರಾಗಿರ್ತಕ್ಕಂಥ ಗಂಗಣ್ಣ ಬಾಗೇವಾಡಿ ಅವರೇ, ಸಮಯದ ಅಭಾವ, ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಳಷ್ಟು ಜನ ಹಿರಿಯರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಎಲ್ಲರೂ ನಮ್ಮವರೆಂದು ಭಾವಿಸಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಈ ಒಂದು ನಾಟಕವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಲು ಆಗಮಿಸಿರ್ತಕ್ಕಂಥ ಯಾವತ್ತು ಕಲಾಭಿಮಾನಿಗಳೇ, ತಾಯಂದಿರರೇ, ಯುವ ಮಿತ್ರರೇ, ಕಲಾ ಬಳಗವೇ, ಎಲ್ಲರಿಗೂ ಅನಂತ ನಮಸ್ಕಾರಗಳು.
ಇವತ್ತು ನಾವು ಗಂಜಾಳ ಗ್ರಾಮದಲ್ಲಿ ಒಂದು 15 ವರ್ಷದಿಂದ ನಾವು ನಾಟಕವನ್ನು ನೋಡಕ್ಕೆ ಬರ್ತಿದ್ದೀವಿ, ಕಾರ್ಯಕ್ರಮಕ್ಕೂ ಬರ್ತಾ ಇದ್ದೇವೆ. ಪ್ರತಿ ಬಾರಿ ಬಂದಾಗ ಗಂಜಾಳ ಗ್ರಾಮ ಕಲೆಯ ತವರೂರು. ನಿರಂತರವಾಗಿ ಗಂಜಾಳ ನಾಟಕದ ಕಾರ್ಯಕ್ರಮದಲ್ಲಿ 4 ನಾಟಕಗಳನ್ನು ಇವತ್ತು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಭಾಳಷ್ಟು ಜನ ಇವತ್ತು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗಿದ್ರು. ಆದರೆ ಇವತ್ತು ನಮಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಮಾತೇನಪ್ಪ ಅಂತಂದ್ರೆ, ಇವತ್ತು ಮೈಸೂರಿನ ದಸರಾ ಉತ್ಸವದಲ್ಲಿ ನಮ್ಮ ಗಂಜಾಳದ 3 ಜನ ಕಲಾವಿದರು ಭಾಗವಹಿಸಿ ಆ ಒಂದು ನಾಟಕದ ಪ್ರದರ್ಶನದಲ್ಲಿ ಬಹುಮಾನವನ್ನು ತೆಗೆದುಕೊಂಡು ಬಂದು ಇವತ್ತು ನಮ್ಮ ಗಂಜಾಳ ಗ್ರಾಮಕ್ಕೆ ಅಷ್ಟೇ ಅಲ್ಲ, ನಮ್ಮ ಭಾಗಕ್ಕೆ ಬಹಳ ಹೆಮ್ಮೆ ತರ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ದಿಶೆ ಒಳಗೆ ಇವತ್ತು ಗಂಜಾಳ ಗ್ರಾಮದವರು ಎಂಥ ನಾಟಕ ಹಚ್ತಾರಪ್ಪ ಅಂತಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಡೊಂಕಗಳನ್ನು ತಿದ್ದತಕ್ಕಂಥ ನಾಟಕ ಇವತ್ತು ಗಂಜಾಳ ಗ್ರಾಮದಲ್ಲಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಸ್ಥಳೀಯ ಕಲಾವಿದರು ಆಯೋಜನೆ ಮಾಡಿರ್ತಕ್ಕಂಥ ನಾಟಕ. ಎಂಥ ನಾಟಕಪ್ಪ ಅಂತಂದ್ರೆ ಋಣ ತೀರಿಸಿದ ಮಗ. ಇದು ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂತಹ ವ್ಯವಸ್ಥೆಗೆ ನಮ್ಮೆಲ್ಲ ಗಂಜಾಳ ಗ್ರಾಮದ ಹಿರಿಯರು ಯುವ ಮಿತ್ರರು ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಯಾಕಪ್ಪ ಅಂದ್ರೆ ಈ ಮಾತನ್ನು ಹೇಳಕತ್ತೀನಪ್ಪ ಅಂತಂದ್ರೆ, ಋಣ ತೀರಿಸಿದ ಮಗ ಅಂತಂದ್ರೆ ಇವತ್ತು ನೀವೆಲ್ಲರೂ ಕೂಡ ಬಹಳಷ್ಟು ಕೇಳಿದ್ದೇವೆ, ಟಿ ವಿಯಲ್ಲಿನೂ ಕೂಡ ನೋಡಿದ್ದೇವೆ. ತಂದೆ ತಾಯಿಗಳನ್ನು ಎಷ್ಟೋ ಜನ ಮಕ್ಕಳು ಸಾಕಷ್ಟು ಸ್ಥಿತಿವಂತರು, ಅನುಕೂಲಸ್ಥರು, ನೌಕರಸ್ಥರು ಇದ್ರೂ ಕೂಡ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆ ಈಗಿನ ಕಾಲದಲ್ಲಿ ನಡೆದೈತಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ನಾಟಕದ ತಿರುಳು ಎಷ್ಟೇ ಕಷ್ಟ ಬಂದರೂ ಕೂಡ ಮಕ್ಕಳಾದವರು ತಂದೆ ತಾಯಿಗಳನ್ನು ದೇವರಂತೆ ಕಾಣಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ತೋರಿಸ್ತಕ್ಕಂಥ ಈ ಒಂದು ನಾಟಕವನ್ನು ನಮ್ಮ ಗಂಜಾಳ ಗ್ರಾಮದ ಯುವ ಮಿತ್ರರು ಇವತ್ತು ಆಯೋಜನೆ ಮಾಡಿದರೆ ಬಹಳ ಸಂತೋಷ. ಯಾಕಪ್ಪ ಅಂತಂದ್ರೆ, ನಾಟಕ ಅಂತಂದ್ರೆ ಸಹಜವಾಗಿ ಇವತ್ತು ಒಳ್ಳೆಯ ಸನ್ನಿವೇಶಗಳು ಬರ್ತಾವೆ, ಕೆಟ್ಟ ಸನ್ನಿವೇಶಗಳು ಬರ್ತಾವೆ. ಕೆಟ್ಟ ಸನ್ನಿವೇಶಗಳಪ್ಪ ಅಂತಂದ್ರೆ ಏನು ಒಂದು ಹಾಸ್ಯ ರೂಪದಲ್ಲಿ ಇವತ್ತು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಇಲ್ಲೇ ಬದಿಗಿಟ್ಟು ಒಳ್ಳೆಯ ಸನ್ನಿವೇಶಗಳನ್ನು ನೀವು ಆಯ್ಕೆ ಮಾಡಿಕೊಂಡು ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಮ್ಮೆಲ್ಲರ ಬದುಕು ಸಾರ್ಥಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವತ್ತು ನಾಟಕಪ್ಪ ಅಂತಂದ್ರೆ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕವು. ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ನಾಟಕವನ್ನು ನೋಡಿ ಏನೋ ಒಂದು ವಿಷಯದೊಳಗೆ ಅಣ್ಣ ತಮ್ಮಂದಿರೋರು ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ಬೇರೆಯಾಗಿ ಜೀವನ ಮಾಡಕ್ಕೆ ಹಚ್ಚಿದ್ರೆ, ಈ ಒಂದು ನಾಟಕವನ್ನು ನೋಡಿ ಮರುದಿವಸ ಅವರು ಕೂಡಿ ಬಾಡೆ ಮಾಡ್ಕೊಂಡು ತಿಂತಕ್ಕಂಥ ನಿದರ್ಶನಗಳು ಸಾಕಷ್ಟು ಅದಾವೆ. ಅದೇ ರೀತಿ ಗಂಡ ಹೆಂಡತಿನೂ ಕೂಡ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಮಾಡಿ ಬೇರೆ ಜೀವನ ಮಾಡ್ಕೊಂಡು ಸಾಗಿಸಿರ್ತಾವೆ. ಈ ಒಂದು ನಾಟಕ ನೋಡಿ ಇಬ್ಬರೂ ಕೂಡ ಒಟ್ಟಿಗೆ ಜೀವನ ಸಾಗಿಸಿದ್ರು ಕೂಡ ಈ ಒಂದು ನಾಟಕ ಕಲೆಯಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆ ದಿಶೆ ಒಳಗೆ ಇವತ್ತು ಈ ಒಂದು ನಾಟಕ ಇವತ್ತು ಕಲಾವಿದರು, ಸ್ಥಳೀಯ ಕಲಾವಿದರು ಇವತ್ತು ನಮ್ಮ ಗಂಜಾಳ ಗ್ರಾಮದಲ್ಲಿ ಎಷ್ಟೇ ನಾಟಕ ಆಗಲಿ ಇವರು ಹೊರಗಿನ ಕಲಾವಿದರನ್ನು ತಂದು ನಾಟಕ ಮಾಡೋದಿಲ್ಲ. ಇವರು ಸ್ಥಳೀಯ ಕಲಾವಿದರನ್ನು ಇವತ್ತು ಹುಟ್ಟು ಹಾಕಿ ಇವತ್ತು ಸ್ಥಳೀಯ ಕಲಾವಿದರಿಂದ ಇಂಥ ಒಂದು ನಾಟಕಗಳನ್ನು, ಅದ್ಭುತ ಕಲೆಯನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಕಲೆ ಜೀವಂತವಾಗಿ ಬೆಳಿಬೇಕಪ್ಪ ಅಂದ್ರೆ ತಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಬಹಳ ಇದೆ. ಆ ದಿಶೆ ಒಳಗೆ ಇವತ್ತು ಪ್ರತಿ ವರ್ಷವೂ ಕೂಡ ಕಲಾವಿದರು ಏನು ಪ್ರೇಕ್ಷಕರಾಗಿ ತಾವು ಬಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಪ್ರೋತ್ಸಾಹದಿಂದ ಇವತ್ತು ಗಂಜಾಳ ಗ್ರಾಮದಲ್ಲಿ ಇಷ್ಟು ದಿನ 4 ನಾಟಕಗಳು ನಡೆಯಲಿಕ್ಕೆ ಕಾರಣ ಆಗ್ಯಾವು. ದಯವಿಟ್ಟು ಈ ಒಂದು ನಾಟಕವನ್ನು ಏನು ನಾಟಕ ಕೊನೆ ಹಂತದವರೆಗೂ ಕೂಡ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈ ಒಂದು ನಾಟಕಕ್ಕೆ ಪ್ರೋತ್ಸಾಹಿಸಿ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ನಮ್ಮ ನಾಟಕ ಕಂಪನಿಯ ಮಾಲಕರು, ಮ್ಯಾನೇಜರ್ ಅವರು ಎಲ್ಲ ಗುರು ಹಿರಿಯರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಾಟಕ ಕೇವಲ ಮನರಂಜನೆಯಲ್ಲ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಒಂದು ಸಾಧನ ಅಂತ ಹೇಳಿದಂಥ ಸನ್ಮಾನ್ಯ ಶ್ರೀ ಗಂಗಾಧರ ದೊಡ್ಡಮನಿ ಸಾವುಕಾರರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ.
ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ನೀಡಿದಂಥ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಕಲಾಭಿಮಾನಿಗಳಿಗೂ ಒಂದು ಧನ್ಯವಾದ ತಿಳಿಸುತ್ತಾ ಇವತ್ತು ಈಗಿನ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭವಾಗುತ್ತದೆ. ಎಲ್ಲ ಪ್ರೇಕ್ಷಕರು ಶಾಂತ ರೀತಿಯಿಂದ ಕೂಡಿ ಈ ಒಂದು ನಾಟಕವನ್ನು ವೀಕ್ಷಿಸಬೇಕಲ್ಲಿ ವಿನಂತಿ. गुरुदेव वही